ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ಕೆಸುವಿನ ಸೊಪ್ಪಿನ ಒಂದು ಟೇಸ್ಟಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅದು ಅಂತ ಅಂದರೆ ಕೆಸುವಿನ ಸೊಪ್ಪಿನ ಕರಕ್ಲಿ. ಊರಿಗೆ ಹೋಗಿದ್ದಾಗ ಒಂದಷ್ಟು ಕೆಸುವಿನ ಸೊಪ್ಪನ್ನ ತಗೊಂಡು ಬಂದಿದ್ದೆ. ಅದರಿಂದ ಕರ್ಕ್ಲಿನ ಹೇಗೆ ಮಾಡೋದು ಅಂತ ಹೇಳಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಮಳೆಗಾಲದಲ್ಲಿ ಒನ್ ಟೈಮ್ ಆದರೂ ಕೆಸುವಿನ ಸೊಪ್ಪಲ್ಲಿ ಈ ಥರ ಕರ್ಕ್ಲಿ ಮಾಡಿಕೊಂಡು ತಿನ್ನಲೇಬೇಕು. ರುಚಿ ಮಾತ್ರ ತುಂಬಾನೇ ಸಖತ್ತಾಗಿರುತ್ತೆ. ಇಷ್ಟ ಆದರೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಕೆಸುವಿನ ಸೊಪ್ಪನ್ನ ಒಂದು ಬೇಸನ್ನಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಎರಡೂ ಸೈಡಲ್ಲೂ ಕೂಡ ವಾಶ್ ಮಾಡಿ ಇಟ್ಕೊಳ್ಬೇಕು. ಅದರಲ್ಲಿ ಚಿಕ್ಕ ಚಿಕ್ಕ ಧೂಳು ಕಸ ಏನಾದರೂ ಇತ್ತು ಅಂತ ಅಂದರೆ ಆರಾಮಾಗಿ ನೀರಲ್ಲೇನೆ ಬಿಟ್ಕೊಂಡ್ಬಿಡತ್ತೆ. ಈ ಥರ ಎಲೆನ ನೀರಲ್ಲಿ ಮುಳುಗಿಸ್ಬಿಟ್ಟು ಎರಡೂ ಸೈಡು ಕೂಡ ನೀರನ್ನ ಹಾಕಿ ಈ ಥರ ವಾಶ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. 1-2 ಟೈಮ್ಸ್ ವಾಶ್ ಮಾಡಿದ್ರೆ ಸಾಕಾಗತ್ತೆ. ಅದರಲ್ಲಿರುವಂತಹ ಕಸ ಕಡ್ಡಿ ಎಲ್ಲದೂ ಕೂಡ ನೀರಲ್ಲೇನೆ ಬಿಟ್ಕೊಂಡ್ಬಿಡತ್ತೆ. ನೋಡ್ಬೋದು, ಈ ಥರ ಕಸ ಏನಾದರೂ ಇತ್ತು ಅಂದರೆ ನಮಗೆ ಬಂದ್ಬಿಡತ್ತೆ. 2 ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಇದನ್ನ ಸಣ್ಣದಾಗಿ ಹೆಚ್ಕೊಳ್ಬೇಕು. ಈ ಥರ ಹೆಚ್ಚಬೇಕಿದ್ರೆ ದಂಟೇನಿರುತ್ತೆ ಅಲ್ವಾ, ಅದನ್ನ ಸ್ವಲ್ಪ ಹೆಚ್ಚಿಟ್ಕೊಂಡ್ಬಿಟ್ಟು ಈಗ ಸೊಪ್ಪನ್ನ ಹೆಚ್ಕೊಳ್ತಾ ಹೋಗ್ಬೇಕು. ದೊಡ್ಡ ದೊಡ್ಡ ಸೊಪ್ಪು ಏನಾಗಿತ್ತು ಅಂತ ಅಂದರೆ ಎಲೆ ಇತ್ತು ಅಂದರೆ ಕೆಸುವಿನ ಎಲೆ ಒಂದು 2-3 ಎಲೆನ ತಗೊಳ್ಳಿ. ಚಿಕ್ಕ ಚಿಕ್ಕದಾಗಿತ್ತು ಅಂತ ಅಂದರೆ ಒಂದು 4-5 ಎಲೆನ ತಗೊಂಡು ಈ ಥರ ಮಡಚಿ ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ರೆ ಆಗೋಗ್ಬಿಡತ್ತೆ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಒಂಥರ ರಿಂಗ್ ಥರ ಬರುತ್ತೆ. ನೋಡ್ಬೋದು, ಸ್ಪ್ರಿಂಗ್ ಟೈಪಲ್ಲಿ ಎಲೆ ಕಟ್ ಆಗತ್ತೆ. ಹಾಗೆಯೇ ತುಂಬಾನೇ ಈಸಿಯಾಗಿ ನೀವು ಜಾಸ್ತಿ ಕ್ವಾಂಟಿಟಿ ಸೊಪ್ಪು ತಂದಾಗೂ ಕೂಡ ಈ ಥರ ಕಟ್ ಮಾಡ್ಕೊಳ್ಳೋದು ಈಸಿ. ನೋಡ್ಬೋದು, ಈ ಥರ ರಿಂಗ್ ಆಗಿ ಸೊಪ್ಪು ಬಂದಿರುತ್ತೆ. ನನಗೊಂದಿಷ್ಟು ಸೊಪ್ಪು ಸಿಕ್ಕಿದೆ. ನಾನೊಂದು 40 ಎಲೆನ ತಗೊಂಡು ಬಂದಿದ್ದೆ. ಈಗ ಸೊಪ್ಪೆಲ್ಲ ಹೆಚ್ಚಿಟ್ಕೊಂಡಾದ್ಮೇಲೆ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರಿಗೆ ಹೆಚ್ಚಿಟ್ಕೊಂಡಿರೋ ಅಂತಹ ಕೆಸುವಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ದೊಡ್ಡ ಲೋಟದಲ್ಲಿ 1 ಲೋಟ ಆಗೋ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಹಾಗೆಯೇ ಇದನ್ನ ಕೆಸುವಿನ ಸೊಪ್ಪನ್ನ ಬೇಯಿಸ್ಕೊಳ್ಬೇಕಿದ್ರೆ ಜಾಸ್ತಿ ನೀರನ್ನ ಹಾಕೋದಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಾವಿದನ್ನ ಚೆನ್ನಾಗಿ ಆರಿಸ್ಕೊಳ್ತೀವಿ. ಆ ಟೈಮಲ್ಲಿ ಇಲ್ಲಿ ಬೇಯಲಿಕ್ಕೆನೆ ನೀವು ನೀರನ್ನ ಜಾಸ್ತಿ ಹಾಕಿದ್ರಿ ಅಂತ ಅಂದ್ರೆ ಆರಿಸ್ಬೇಕಿದ್ರೆ ತುಂಬಾನೇ ಟೈಮ್ ಹಿಡಿದ್ಬಿಡುತ್ತೆ. ಈಗ ಬೇಯೋ ಟೈಮಲ್ಲೇನೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಹೊಂದ್ಕೊಳತ್ತೆ ಅಂತ. ಈಗ ಇಲ್ಲಿ ವಾಟೆ ಪುಡಿ ಅಂತ ಹೇಳ್ತಾರೆ ಅಲ್ವಾ, ವಾಟೆ ಹುಳಿ ಪುಡಿ ಅಂತ, ಅದನ್ನ 1 ಚಮಚ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ತರ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು, ಹುಳಿಗೋಸ್ಕರ ಹಾಕೋ ಅಂಥದ್ದು ಇದನ್ನ 1 ಚಮಚ ಆಗೋಷ್ಟು ವಾಟೆ ಹುಳಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ವಾಟೆ ಪುಡಿ ಹಾಕೋದ್ರಿಂದ ರುಚಿ ತುಂಬಾನೇ ಚೆನ್ನಾಗಿ ಬಂದಿರುತ್ತೆ. ಉಪ್ಪು ಮತ್ತೆ ವಾಟೆ ಪುಡಿನ ಹಾಕಿದಾದ್ಮೇಲೆ ಈಗ ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ತುಂಬಾನೇ ಆಗಿದೆ ಅಂತ ಹೇಳಿ ಅನ್ಸುತ್ತೆ ಅಲ್ವಾ, ಹಾಗಾಗಿ ಓಪನ್ ಆಗೇನೆ 1-2 ನಿಮಿಷ ಈ ತರ ಕೈ ಆಡಿಸ್ಕೊಂಡ್ಬಿಟ್ರೆ ಕುಕ್ಕರಲ್ಲಿ ಶಾಖ ಬರ್ತಾ ಇರುತ್ತೆ ಅಲ್ವಾ, ಒಂದ್ ಸ್ವಲ್ಪ ಸೊಪ್ಪೆಲ್ಲ ಕುಸ್ದಂಗ್ ಆಗತ್ತೆ. ನೋಡ್ಬೋದು, ಈಗ ಕುಕ್ಕರ್ ಲಿಡ್ಡನ್ನ ಮುಚ್ಚಿಟ್ಬಿಟ್ಟು 1 ವಿಷಲನ್ನ ಕೂಗಿಸ್ಕೊಂಡ್ರೆ ಸಾಕಾಗ್ಬಿಡತ್ತೆ. ಈಗ ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ನಾವು ಕರಕ್ಲಿಗೆ ಬೇಕಾಗುವಂತಹ ಒಂದು ಪೇಸ್ಟನ್ನ ರೆಡಿ ಮಾಡ್ಕೊಂಡ್ಬಿಡೋಣ. ಈ ಪೇಸ್ಟಿಗೆ ಬೆಳ್ಳುಳ್ಳಿ, ಖಾರ ಇರುವಂತಹ ಹಸಿಮೆಣಸಿನಕಾಯಿ ಹಾಗೆಯೇ ಸ್ವಲ್ಪ ಓಂ ಕಾಳನ್ನ ಬಳಸ್ಕೊಳ್ತಾ ಇದ್ದೀನಿ. ಈ ಕರಕ್ಲಿ ರೆಸಿಪಿಗೆ ಬೆಳ್ಳುಳ್ಳಿ ಮತ್ತೆ ಖಾರ ಎರಡನ್ನೂ ಕೂಡ ಸ್ವಲ್ಪ ಒತ್ತಾಗಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು 15-20 ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಹಾಗೆಯೇ ಒಂದು 15 ಖಾರ ಇರುವಂತಹ ಹಸಿಮೆಣಸಿನಕಾಯಿನ ತಗೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿನ ಈಗ ಕುಟ್ಟಾಣಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕ್ರಷ್ ಮಾಡ್ಕೊಳ್ಬೇಕು. ಈ ಥರ ಹಸಿಮೆಣಸಿನಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈಗ ಈ ಮಿಕ್ಸ್ಚರಿಗೆ ಒಂದು 1/4 ಚಮಚ ಆಗುವಷ್ಟು ಓಂ ಕಾಳನ್ನ ಹಾಕ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಹಿಡ್ಕೊಳ್ಳಿ ಅಂತ ಹೇಳಿ ಈ ಟೈಮಲ್ಲೇನೆ ಸ್ವಲ್ಪ ಓಂ ಕಾಳನ್ನು ಕೂಡ ಸೇರಿಸ್ಕೊಂಡು ಈ ಥರ ಕುಟ್ಟಿ ಇಟ್ಕೊಳ್ತಾ ಇದ್ದೀನಿ. ಉಳಿದಿರುವಂತಹ ಹಸಿಮೆಣಸಿನಕಾಯಿನೂ ಈ ಥರ ಮುರಿದ್ಬಿಟ್ಟು ಸೇರಿಸ್ಕೊಂಡು ಒಂದು ಪೇಸ್ಟನ್ನ ರೆಡಿ ಮಾಡ್ಕೊಳ್ಳೋದು ಅಷ್ಟೇ. ಸ್ವಲ್ಪ ತರಿಯಾಗಿನೇ ಕುಟ್ಟಿ ಇಟ್ಕೊಳ್ಳಿ, ತುಂಬಾನೇ ಸಣ್ಣದಾಗಿ ಮಾಡ್ಕೊಳ್ಬೇಕಂತ ಇಲ್ಲ, ಈ ಹದಕ್ಕಿದ್ರೆ ಸಾಕಾಗತ್ತೆ. ಈಗ ಕುಕ್ಕರ್ ಕೂಡ ಇಲ್ಲಿ ಕೂಗಾಗಿದೆ. ನೋಡ್ಬೋದು, ಬೇಯಕ್ಕೂ ಮುಂಚೆ 3/4 ಕುಕ್ಕರ್ ಅಷ್ಟಿತ್ತು ಅಲ್ವಾ, ಈಗ ಬೆಂದಾದ್ಮೇಲೆ ಒಂದು ಹಿಡಿಯಷ್ಟೇ ಆಗೋಗ್ಬಿಟ್ಟಿದೆ ಅಲ್ವಾ. ತುಂಬಾನೇ ಕುಸ್ತೋಗ್ಬಿಡತ್ತೆ ಇದು ಬೆಂದಾದ್ಮೇಲೆ. ಎಷ್ಟು ಜಾಸ್ತಿ ಕ್ವಾಂಟಿಟಿನಲ್ಲಿ ತಗೊಂಡ್ರು ಕೂಡ ಸ್ವಲ್ಪ ಆಗ್ಬಿಡತ್ತೆ.
ಈಗ ಇದಕ್ಕೆ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನನ್ನು ಕಾಯಲಿಕ್ಕೆ ಇಟ್ಕೊಂಡು 4 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ ನಂತರ 1/4 ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಾದ್ಮೇಲೆ 1 ಚಮಚ ಆಗುವಷ್ಟು ಓಂ ಕಾಳನ್ನ ಸೇರಿಸ್ತಾ ಇದ್ದೀನಿ. ಓಂ ಕಾಳನ್ನ ಸ್ವಲ್ಪ ಜಾಸ್ತಿನೇ ಹಾಕಿ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಇದಕ್ಕೇನೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಬೆಳ್ಳುಳ್ಳಿ, ಹಸಿಮೆಣಸು ಮತ್ತು ಓಂ ಕಾಳು, ಆ ಪೇಸ್ಟನ್ನು ಕೂಡ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಓಂ ಕಾಳು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲದೂ ಕೂಡ ಫ್ಲೇವರ್ ಚೆನ್ನಾಗಿ ಬಂದು ಒಂದೊಳ್ಳೆ ಘಮ ಬರುತ್ತೆ. ಅಲ್ಲಿ ತನಕನೂ ಕೂಡ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಈಗ ಬೇಯಿಸಿಟ್ಕೊಂಡಿರೋ ಅಂತಹ ಕೆಸುವಿನ ಸೊಪ್ಪನ್ನು ಕೂಡ ಇದಕ್ಕೇನೆ ಸೇರಿಸ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ಲೇವರ್ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈಗ ನಾವು ಕುಕ್ಕರಿಗೆ 1/4 ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಟೋಟಲ್ ಆಗಿ 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಒನ್ ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಸರಿ ಇದೆಯಾ ಅಂತ ಹೇಳಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸಣ್ಣ ಊರಿನಲ್ಲೇ ಇದನ್ನು ಕಾಯಿಸ್ಕೊಳ್ಬೇಕಾಗತ್ತೆ. ನೀರಿನಂಶ ಎಲ್ಲದೂ ಕೂಡ ಹೋಗಿ ಒಂದೊಳ್ಳೆ ಫ್ಲೇವರ್ ಬರುತ್ತೆ ನಿಮಗೆ. ಅಲ್ಲಿ ತನಕನೂ ಕೂಡ ಸಣ್ಣ ಊರಿನಲ್ಲೇ ಕಾಯಿಸ್ಕೊಳ್ಬೇಕು. ನೋಡ್ಬೋದು ಈ ಥರ ಹೊಗೆ ಹೊಗೆ ಬರ್ತಾ ಇರುತ್ತೆ ಅಲ್ವಾ, ನೀರೆಲ್ಲ ಆವಿ ಆಗ್ತಾ ಇರುತ್ತೆ. ಅದು ಪೂರ್ತಿಯಾಗಿ ನಿಲ್ಲೋ ತನಕನೂ ಕೂಡ ಓಪನ್ ಆಗೇನೆ ಮಧ್ಯದಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಸಣ್ಣ ಊರಿನಲ್ಲೇ ಇಟ್ಕೊಂಡು ಇದನ್ನು ಕಾಯಿಸ್ಕೊಳ್ತಾ ಹೋಗೋದು ಅಷ್ಟೇ. ಮಳೆಗಾಲದಲ್ಲಿ ಒನ್ ಟೈಮ್ ಆದರೂ ಈ ಥರ ಕರಕ್ಲಿನ ಮಾಡಿಕೊಂಡು ತಿನ್ನಬೇಕು. ರುಚಿ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಕೊಬ್ಬರೆಣ್ಣೆ ಜೊತೆಗೆ ಬಿಸಿ ಬಿಸಿ ಅನ್ನಕ್ಕೆ ಈ ಕರ್ಕ್ಲಿ ಹಾಕ್ಕೊಂಡು ತಿಂತಾ ಇದ್ರಂತೂ ಆಹಾ, ರುಚಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೆಯಲ್ಲಿ ಇದೊಂದು ಇದ್ಬಿಟ್ರೆ ಸಾರು ಸಾಂಬಾರೆಲ್ಲ ಬೇಕು ಅಂತಲೇ ಇರೋದಿಲ್ಲ. ಮುಗಿಯೋ ತನಕನೂ ಕೂಡ ಇದರಲ್ಲೇ ಮಾಡ್ಕೊಂಡು ಬಿಡ್ತಾರೆ. ನೋಡ್ಬೋದು ಸಣ್ಣ ಊರಿನಲ್ಲಿ ಚೆನ್ನಾಗಿ ಇದನ್ನು ಕಾಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಗಿದೆ. ನೀವೇನಾದರೂ ಇನ್ನೂ ಈ ಕರಕ್ಲಿ ರೆಸಿಪಿನ ಟ್ರೈ ಮಾಡಿಲ್ಲ ಅಂತ ಅಂದರೆ ಖಂಡಿತವಾಗಿಯೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ಹೇಗನ್ನಿಸ್ತು ಇವತ್ತಿನ ಈ ಕರಕ್ಲಿ, ಕೆಸುವಿನ ಸೊಪ್ಪಿನ ಕರಕ್ಲಿ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.